ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ಎಲ್ಲಿದ್ದೀವಿ ಅಂತಂದರೆ ಕಾವೇರಿ ನದಿ ತೀರದಲ್ಲಿದ್ದೀವಿ. ಹೌದು, ನಾವಿವತ್ತು ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲಿ ಕಾವೇರಿ ಹೊಳೆ ಏನು ಹರಿಯುತ್ತೆ ಅಲ್ಲಿ ಬಂದು ಸ್ನಾನ ಮಾಡೋರು ಸ್ನಾನ ಮಾಡ್ತಾರೆ, ಕೈಕಾಲು ತೊಳ್ಕೊಳ್ಳೋರು ಕೈಕಾಲು ತೊಳ್ಕೊಳ್ತಾರೆ. ನಾವಿಲ್ಲಿ ಬಂದು ಕೈಕಾಲು ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ವಿ. ಹಂಗೆ ಇಲ್ಲಿದ್ದರೆ ಸ್ವಲ್ಪ ಹೊತ್ತು ಏನೋ ಒಂಥರ ಚೆಂದ ಅನಿಸುತ್ತೆ. ಆ ಸಣ್ಣ ಸಣ್ಣ ಮೀನಾಗಿರ್ಬೋದು, ಅದು ಯಾವಾಗಲೂ ಹರಿಯೋ ನೀರಾಗಿರ್ಬೋದು, ಇದೆಲ್ಲ ನೋಡೋಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತಿದ್ದು ಇವಾಗ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ. ಇವಾಗ ದೇವಸ್ಥಾನದೊಳಗಡೆ ಬಂದ್ವಿ. ಪೂಜೆ ಎಲ್ಲ ಮಾಡಿಸಾಯ್ತು. ಪೂಜೆ ಮಾಡಿಸಾದ್ಮೇಲೆ ಇಲ್ಲಿ ಸುತ್ತ ದೇವ್ರುಗಳಿರ್ತಾರಲ್ಲ, ಗಣೇಶ ಮತ್ತು ಆಂಜನೇಯ ಸ್ವಾಮಿನೂ ಇದ್ದಾರೆ ಇಲ್ಲಿ. ಅವ್ರಿಗೂ ಪೂಜೆ ಮಾಡಿಸ್ಬೇಕಲ್ವಾ. ನಮ್ಮ ಲಾರ್ಡ್ ಗಣೇಶನ ಬಗ್ಗೆ ತುಂಬ ಭಕ್ತಿ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿಯಾಗುತ್ತೆ. ಇಲ್ಲಿ ಬಂದರೆ ಏನೋ ಒಂಥರ ಸಂತೋಷ ಅನಿಸುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬರ್ತಾ ಇಲ್ಲಿ ಲಡ್ಡು ಕೌಂಟರ್ ಅಂದರೆ ಪ್ರಸಾದದ ಕೌಂಟರ್ ಇರುತ್ತಲ್ಲ ಅದು. ಇನ್ನು ಪಕ್ಕದಲ್ಲಿ ಬಂದರೆ ತಾಯಿಗೆ ಅರ್ಪಿಸಿರ್ತಾರಲ್ಲ, ಅಂದರೆ ಸೀರೆ ಉಡಿಸಿರ್ತಾರಲ್ಲ, ಅದನ್ನು ಇಲ್ಲಿ ಮಾರಾಟ ಮಾಡ್ತಾಯಿರ್ತಾರೆ. ಅದನ್ನು ಮುಗಿಸ್ಕೊಂಡು ಮುಂದೆ ಬರ್ತಾ ಇಲ್ಲಿ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೂ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಮತ್ತು ನಾವೇನು ನಿಮಿಷಾಂಬ ದೇವ್ರದ್ದು ಗರ್ಭಗುಡಿಗೆ ಹೋಗಿದ್ವಿ. ಅಲ್ಲಿ ಫೋಟೋ ತೆಗ್ಸೋಕ್ಕೆಲ್ಲ ಬಿಡಲಿಲ್ಲ. ಸೊ ಹಂಗಾಗಿ ಇಲ್ಲಿಂದ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಅಲ್ಲಿ ಒಂದು ನಿಮಿಷಾಂಬ ತಾಯಿ, ಇನ್ನೊಂದು ಗಂಡದೇವ್ರು ಬರುತ್ತಲ್ಲ ಅವ್ರದ್ದು ಅಲ್ಲಿ ಗರ್ಭಗುಡಿಲಿ ವಿಗ್ರಹ ಇದೆ. ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಇಲ್ಲಿ ಹಳ್ಳಿಕಟ್ಟೆ ಎಲ್ಲ ಸುತ್ತಾಯಿದ್ರು. ದೆನ್ ಆ ಕಡೆ ಬಂದರೆ ನವಗ್ರಹ ಇತ್ತು, ಅದನ್ನು ನೋಡಿಕೊಂಡು ಅಲ್ಲಿಂದ ಇಲ್ಲಿ ಹೊರಗಡೆ ಹೊರಡೋಣ ಅಂತ ಬರ್ತಾಯಿದ್ವಿ. ಸೊ ಅಲ್ಲಿಂದ ಬರ್ತಾ ಇಲ್ಲೆಲ್ಲರೂ ಹೂ ಮಾರ್ತಾರೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ತರಕಾರಿ ಎಲ್ಲ ಸಿಗುತ್ತೆ. ಆಮೇಲೆ ತಿಂಡಿ ಕೆಳಗಡೆ ಈ ಬೋಂಡ ಬಜ್ಜಿ ಇವೆಲ್ಲ ಇಲ್ಲಿ ಸಿಗುತ್ತೆ. ಬಟ್ ಇವತ್ತೇನೋ ಕ್ಲೋಸ್ ಆಗಿದೆ. ಅಲ್ಲಿಂದ ಬಂದರೆ ಇಲ್ಲಿ ಮಕ್ಕಳಿಗೆ ಆಟಿಕೆಗಳು, ಗೊಂಬೆಗಳೆಲ್ಲ ಸಿಗುತ್ತೆ. ಆಮೇಲೆ ಇಲ್ಲಿಂದ ಮುಂದೆ ಹೋಗ್ತಾಯಿದ್ರೆ ಹೂವು, ಆಮೇಲೆ ಅಲ್ಲಿನ ಗುಲ್ಕನ್ನು, ಇಲ್ಲಿ ಐ ಥಿಂಕ್ ಗುಲ್ಕನ್ ತುಂಬ ಫೇಮಸ್ ಇರುತ್ತೆ, ತುಂಬ ಅಂಗಡಿಗಳಿರುತ್ತೆ. ಸೊ ಗುಲ್ಕನ್ ಸಿಗುತ್ತೆ. ದೆನ್ ಅಲ್ಲಿ ಮುಗಿಸ್ಕೊಂಡು ಆ ಕಡೆ ಹೋದರೆ ಅಲ್ಲಿ ಕುದುರೆ ಸವಾರಿ ಎಲ್ಲ ಇರುತ್ತೆ. ಅದಾದಮೇಲೆ ಇನ್ನೇನು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಅಂತ ಅಂದ್ಕೊಂಡು ಮನೆ ಕಡೆ ಹೊಡ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ಸ್ಪಂದನ.